ತುಂಬ ಸಂತೋಷ ಆಯಿತು. ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಎಲ್ಲ ಸಮುದಾಯದವರು ಬಂದಿದ್ದರು. ಬಹುಶಃ ಯಾವುದಾದ್ರೂ ಸಮುದಾಯದಿಂದ ಪ್ರತಿನಿಧಿಸಿ ವಿಧಾನ ಪರಿಷತ್ಗೆ ಹೋದರೆ ನಿರ್ದಿಷ್ಟ ಸಮುದಾಯದವ್ರನ್ನ ಹೆಚ್ಚು ಅಭಿನಂದಿಸ್ತಾರೆ. ಆದರೆ ಇವತ್ತು ಎಲ್ಲ ಸಮುದಾಯದವರು ಬಂದಿದ್ದು ನನ್ನ ಒಂದು ಹೋರಾಟ, ನನ್ನ ಒಂದು ಕಲ್ಪನೆ ಇರೋದೇ ಈ ಯಾವುದು ಕಸುಬು ಆಧಾರಿತ ಸಮುದಾಯಗಳಿದ್ದಾವೆ ಇವುಗಳಿಗೆ ಔದ್ಯೋಗಿಕ ಅವಕಾಶಗಳು ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು, ಮೀಸಲಾತಿ ಸಿಗಬೇಕು, ಸರಿಯಾದ ನ್ಯಾಯ ಸಿಗಬೇಕು, ಮತ್ತು ರಾಜಕೀಯ ಶಕ್ತಿ ಬರಬೇಕು, ರಾಜಕೀಯ ಪ್ರಜ್ಞೆ ಬರಬೇಕು. ಆ ನಿಟ್ಟಲ್ಲಿ ಇವರು ಕೂಡ ರಾಜಕೀಯ ನಿರ್ಣಯಗಳಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸೋರು ಅಂತಕ್ಕಂಥದ್ದು ಆಗಬೇಕು. ಆ ಮೂಲಕ ಇವರಿಗೆ ಒಂದು ಶಕ್ತಿ ಕೊಡಬೇಕು ಅಂತಕ್ಕಂಥದ್ದು ನನ್ನ ಬಹುದಿನಗಳ ಹೋರಾಟ, ಕನಸು. ಅದಕ್ಕಾಗಿ ಸತತ ಪ್ರಯತ್ನ, ಗುರಿ. ಆ ಗುರಿ ಸಾಧಿಸುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಪಾರ್ಟಿ ನನ್ನನ್ನು ಗುರುತಿಸಿದೆ. ನಮ್ಮ ನರೇಂದ್ರ ಮೋದಿಯವರ ಆಶೀರ್ವಾದ, ಯಡಿಯೂರಪ್ಪನವರ ಆಶೀರ್ವಾದ, ನಮ್ಮ ಪಕ್ಷದ ಎಲ್ಲ ವರಿಷ್ಠರ ಒಂದು ಕೃಪೆಯಿಂದ ಇಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಒಂದು ಉತ್ತಮ ಸಂದೇಶ, ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರತಕ್ಕಂಥ ಸಂಕೇತ. ಅದು ಇವತ್ತು ನಿರೂಪಿತ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಿಂದ ವಿವಿಧ ಕಾಯಕ ಸಮುದಾಯಗಳ ಪ್ರತಿನಿಧಿಗಳು ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದರು. ಮುಂದಿನ ದಿನದಲ್ಲಿ ಇಂಥ ಸಂಘಟನೆಗಳು, ಹೋರಾಟಗಳು ಇನ್ನಷ್ಟು ಹೆಚ್ಚಿಸಲಿಕ್ಕೆ ನನಗೆ ಇವತ್ತಿನ ಕಾರ್ಯಕ್ರಮ ಪ್ರೇರಕ ಆಗಿದೆ, ಒಂದು ಐತಿಹಾಸಿಕ ಹೆಜ್ಜೆ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸದನದಲ್ಲಿ ಸಮುದಾಯದ ಪರವಾಗಿ ನಿಂತುಕೊಳ್ತೀರಾ ಅನ್ನುವಂಥ ಮಾತುಗಳನ್ನ ಅಲ್ಲ ಉದ್ದೇಶ ಹೇಳ್ತಾ ಇದ್ರು. ಹೌದು, ಸದನದ ಒಳಗೆ ಹೊರಗೆ ಹೋರಾಟ ಮಾಡೋರಿಲ್ಲ. ವಿಶೇಷವಾಗಿ ಸಾಮಾಜಿಕ ನ್ಯಾಯಾಲಯದಲ್ಲಿ ಇವತ್ತು ವಕೀಲನಿಲ್ಲದೆ ಎಕ್ಸ್ಪಾರ್ಟ್ ಡಿಸಿಷನ್ ಆಗ್ಬಿಟ್ಟಿದ್ದು ಇಂಥ ಕಮ್ಯುನಿಟಿಗಳಿಗೆ. ಇನ್ಮೇಲೆ ಅವರ ಪರವಾಗಿ ನಾನು ವಕೀಲಿಕೆ ಮಾಡ್ತೀನಿ, ಹೋರಾಟ ಮಾಡ್ತೀನಿ ಸದನದಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದು ಅತ್ಯಂತ ರೋಮಾಂಚನ ಆಗಿದೆ, ಭಾವುಕನಾಗಿದ್ದೇನೆ. ಕೃತಜ್ಞತೆಯಿಂದ ಮನಸ್ಸು ಸಂತೃಪ್ತ ಭಾವ ಹೊಂದಿದೆ. ಎಲ್ಲ ನಾಯಕರು, ಎಲ್ಲ ಅಷ್ಟದಿಗ್ಗಜ ನಾಯಕರು ಬಂದಿದ್ದರು. ಅನುಭವ ಮಂಟಪದಲ್ಲಿ ಅಣ್ಣ ಬಸವಣ್ಣನವರ ನೇತೃತ್ವದಲ್ಲಿ ಮಹಾಶರಣಾದಿ ಶರಣರೆಲ್ಲ ಬಂದಂತೆ ಇಂದಿನ ವೇದಿಕೆ ಅಲಂಕೃತವಾಗಿತ್ತು. ಕುಳಿತಿದ್ದಂಥವರೆಲ್ಲರಲ್ಲಿ ಕೂಡ ಶರಣಭಾವ, ಕಾಯಕ ತತ್ವ, ಕಾಯಕ ಶ್ರೇಷ್ಠತೆಯ ಸಂಕೇತವಾಗಿದ್ದರು. ಒಂದು ಅಚ್ಚುಕಟ್ಟಾದಂಥ ಇಚ್ಛಾಶಕ್ತಿಯಿಂದ ಬಂದಂಥ ಜನ ವಿವಿಧ ಯೋಚನೆ, ವಿವಿಧ ಸಂಸ್ಕೃತಿಯಲ್ಲೂ ಏಕತೆಯನ್ನು ಬಿಂಬಿಸುವ ಮೂಲಕ ಕಾಯಕ ಸಮುದಾಯಗಳೆಲ್ಲ ಒಂದು ಏಕತೆಯನ್ನು ಸಾಧಿಸಬೇಕು ಅಂತಕ್ಕಂಥ ಒಂದು ಸಂದೇಶ ಇವತ್ತು ಸಮಾಜಕ್ಕೆ ಮತ್ತು ರಾಜಕೀಯ ವ್ಯವಸ್ಥೆಗೆ ರವಾನೆಯಾಗಿದೆ ಅಂತಕ್ಕಂಥದ್ದು ಅತ್ಯಂತ ಈಗಾಗಲೇ ಈಗಲೂ ತೋರಿಸ್ಕೊಂಡಿದ್ದೀನಿ, ಮುಂದೆನೂ ತೊಡಗಿಸ್ಕೊಂಡಿದ್ದೀನಿ. ನಾನು ಇರೋದೇ ಅದಕ್ಕೆ, ಹೋರಾಟ ಮಾಡೋದೇ ಅದಕ್ಕೆ. ಅದನ್ನು ನಮ್ಮ ಸಮಾಜಗಳು ಅರ್ಥ ಮಾಡ್ಕೊಂಡಿದ್ದಾವೆ. ಇವತ್ತು ಆ ನಿಟ್ಟಿನಲ್ಲಿ ಬಂದು ನನಗೆ ಆರೈಸಿದ್ದಾರೆ. ಅವರೆಲ್ಲರ ಪ್ರೀತಿಗೆ ನಾನು ಎಂದು ಋಣಿಯಾಗಿರ್ತೇನೆ. ಥ್ಯಾಂಕ್ ಯು ಸರ್.